ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬಿಗ್ ಬಾಸ್ ಕಿಚ್ಚ ಸುದೀಪ್ ಹವ. ಎಲ್ಲಿ ನೋಡಿದ್ರು ಕಿಚ್ಚ ಸುದೀಪ್ ಹೊಸ ಲುಕ್ನಲ್ಲಿರುವ ಬಿಗ್ ಬಾಸ್ ಹೊಸ ಪ್ರೋಮೋಗಳದ್ದೇ ದರ್ಬಾರ್. ಅಂದಹಾಗೆ ಬಿಗ್ ಬಾಸ್ ಪ್ರೋಮೋಗಳು ಬರೆದಿರುವ ದಾಖಲೆಗಳ ಬಗ್ಗೆ ನಿಮಗೆ ಗೊತ್ತಿದೆಯೇನು? ಅಂತೂ ಇಂಟು ಕನ್ನಡ ಕಿರುತೆರೆಯಲ್ಲಿ ಬಿಗ್ ಬಾಸ್ ಹವಾ ಶುರುವಾಗಿ ಬಿಟ್ಟಿದೆ. ಇದೇ ತಿಂಗಳ ಅಂತ್ಯದಿಂದ ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ಆರಂಭವಾಗಲಿದೆ. ಸ್ಪರ್ಧಿಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಜೋರು ಚರ್ಚೆ ನಡೆಯುತ್ತಿದೆ. ಈ ಮಧ್ಯೆ ಕಿಚ್ಚ ಸುದೀಪ್ ಕಾಣಿಸಿಕೊಂಡಿರುವ ಬಿಗ್ ಬಾಸ್ ಪ್ರೋಮೋಗಳು ಅಕ್ಷರಶಃ ಕಿಚ್ಚು ಹೆಚ್ಚಿದೆ. ಕಿಚ್ಚ ಸುದೀಪ್ ಇವರು ಬಿಗ್ ಬಾಸ್ 12 ಪ್ರೋಮೋಗಳು ದಾಖಲೆ ಮೇಲೆ ದಾಖಲೆ ಬರೆಯುತ್ತಿವೆ. ಇನ್ನು ಈ ವರ್ಷ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದಂದು ಅಭಿಮಾನಿಗಳಿಗೆ ಹಾಗೂ ಬಿಗ್ ಬಾಸ್ ಪ್ರಿಯರಿಗೆ ಬಿಗ್ ಸರ್ಪ್ರೈಸ್ ಸಿಕ್ಕಿತ್ತು. ಸೆಪ್ಟೆಂಬರ್ 2ರಂದು ಕಿಚ್ಚ ಸುದೀಪ್ ಕಾಣಿಸಿಕೊಂಡಿರುವ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಮೊದಲ ಪ್ರೋಮೋ ರಿಲೀಸ್ ಆಯಿತು. ಪ್ರೋಮೋದಲ್ಲಿ ಹೊಸ ಲುಕ್ನಲ್ಲಿದ್ದರು ಕಿಚ್ಚ ಸುದೀಪ್. ಈ ಪ್ರೋಮೋಗೆ 15+ ಮಿಲಿಯನ್ ವೀಕ್ಷಣೆ ಸಿಕ್ಕಿದೆ ಅಂದರೆ ನೀವು ನಂಬಲೇಬೇಕು. ಇನ್ನು ಹೊಸ ಪ್ರೋಮೋಗೂ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಸೆಪ್ಟೆಂಬರ್ 13ರಂದು ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಮತ್ತೊಂದು ಪ್ರೋಮೋ ರಿಲೀಸ್ ಆಯಿತು. ಅದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಪ್ರೋಮೋ. ಅದರಲ್ಲಿ ಕಿಚ್ಚ ಸುದೀಪ್ ಕಾಗೆ ಮತ್ತು ನರಿ ಕತೆ ಹೇಳಿದ್ದರು. ಎಐ ಬಳಕೆಯೊಂದಿಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವ ಈ ಪ್ರೋಮೋ ಕೇವಲ 12 ಗಂಟೆಗಳಲ್ಲಿ 3+ ಮಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ. ಆ ಮೂಲಕ ಕನ್ನಡ ಕಿರುತೆರೆ ವಲಯದಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಪ್ರೋಮೋಗಳು ರೆಕಾರ್ಡ್ ಮೇಲೆ ರೆಕಾರ್ಡ್ ಸೃಷ್ಟಿಸುತ್ತಿವೆ. ಇನ್ನು ಇದರ ಆರಂಭ ಯಾವಾಗ ಅಂತ ನೋಡೋದಾದ್ರೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 28ರಿಂದ ಶುರುವಾಗಲಿದೆ. ಪ್ರೀಮಿಯರ್ ಸಂಚಿಕೆಗಳು ಸೆಪ್ಟೆಂಬರ್ 28ರಂದು 6 ಗಂಟೆಗೆ ಪ್ರಸಾರವಾಗಲಿದೆ. ಸೆಪ್ಟೆಂಬರ್ 29ರಿಂದ ರಾತ್ರಿ 9:30ಕ್ಕೆ ಬಿಗ್ ಬಾಸ್ ರಿಯಾಲಿಟಿ ಸಂಚಿಕೆಗಳು ಟೆಲಿಕಾಸ್ಟ್ ಆಗಲಿವೆ. ಇನ್ನು ಈ ಬಿಗ್ ಬಾಸ್ಗೋಸ್ಕರ ಯಾವ್ಯಾವ ಧಾರಾವಾಹಿಗಳು ಎಂಡ್ ಆಗ್ತಿವೆ ಅಂತ ನೋಡೋದಾದ್ರೆ ಕನ್ನಡ ಕಿರುತೆರೆಯಲ್ಲಿ ಹಬ್ಬಿರುವ ಗಾಸಿಪ್ ಪ್ರಕಾರ ಬಿಗ್ ಬಾಸ್ ಕನ್ನಡ 12 ಆರಂಭಕ್ಕೂ ಮುನ್ನ ದೃಷ್ಟಿಬಟ್ಟು ರಾಮಚಾರಿ ಸೀರಿಯಲ್ ಅಂತ್ಯವಾಗಲಿದೆ. ಈ ಮಧ್ಯೆ ಗಂಧದ ಗುಡಿ ಸೀರಿಯಲ್ ಸಹ ಆರಂಭವಾಗಬೇಕಿರುವ ಕಾರಣ ಯಜಮಾನ ಅಥವಾ ನಿನಗಾಗಿ ಸೀರಿಯಲ್ ಪೈಕಿ ಒಂದು ಧಾರಾವಾಹಿ ಅಂತ್ಯವಾಗುವ ಸಾಧ್ಯತೆ ದಟ್ಟವಾಗಿದೆ. ಸೊ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.